ಏನಂದ್ರೆ ನನ್ನ ಡಿಸೈನ್ಸ್ ಬಂದು ನೀವು ಎಲ್ಲೂ ಇಂಡಿಯಾನಲ್ಲಿ ಎಲ್ಲೂ ನೋಡೋದಕ್ಕಾಗಲ್ಲ. ಇಲ್ಲ ಇಲ್ಲ ನಾನು ಓಪನ್ ಆಗಿ ಆಯ್ತಾ, ಓನ್ಲಿ ನಮ್ಮ ಹತ್ರನೇ. ನೋಡಿ ಇದು ನೋಡಿ ಒಂದೇ ಮರದಲ್ಲಿ ಕೆಳಗಡೆ ಪಂಚಮುಖಿ ಅಂತಾರೆ ಅದಕ್ಕೆ, ಪಂಚಮುಖಿ ಗಣಪತಿ. ಅದು ಫುಲ್ ನಮ್ಮ ಎಲಿಫೆಂಟ್ ತಲೆಗಳನ್ನು ಒಂದೇ ಮರದಲ್ಲಿ ಮಾಡಿರೋದು. ಐದು ತಲೆಗಳನ್ನು ಒಂದೇ ಮರದಲ್ಲಿ ಕೆತ್ತನೆ ಮಾಡಿದ್ದಾರೆ ನೋಡಿ. ಒಂದೇ ಮರದಲ್ಲಿ 2 ಕುದುರೆಗಳನ್ನ ನೋಡಿ ಎಷ್ಟು ಸಖತ್ತಾಗಿ ಕೆತ್ತಿದ್ದಾರೆ ನೋಡಿ. ನೀವು ನೋಡಿದ್ರೆ ನಿಜವಾಗ್ಲೂ ಖುಷಿ ಪಡ್ತೀರಾ ನೋಡಿ. ಇದು ಕೂಡ ಒಂದೇ ಒಂದು ಮರದಲ್ಲಿ ಗರುಡ ಪ್ಲಸ್ ಅದ್ರ ಜೊತೆಗೆ ಒಂದು ಮರಿ ಕೂಡ ಇದೆ, ಜೊತೆಯಲ್ಲೇ ಮರಿ ಕೂಡ ಇದೆ ನೋಡಿ. 25 ವರ್ಷದ ಹಿಂದೆ ನಮ್ಮ ಮನೇಲಿ ಒಂದು ಪಂಜರ ಅಂತ ಹೇಳ್ತೀವಿ, ಆ ಪಂಜರದಲ್ಲಿ ಕೋಳಿ ದಬಾಗ್ತಾ ಇದ್ದೆ. ಹೆಂಗ್ ದಬಾಗ್ತಾ ಇದ್ದೆ ಅಂದ್ರೆ ನೋಡ್ರಿ, ಹಿಂಗ್ ದಬಾಗ್ತಾ ಇದ್ದೆ ನಾನು. ನನ್ನ ಫಸ್ಟ್ ಆಫ್ ಆಲ್ ನನ್ನ ಕಂಪ್ನಿ ಬಗ್ಗೆ ಹೇಳಬೇಕು ಅಂದರೆ ಇವಾರ ಕ್ರಾಫ್ಟ್ ಫರ್ನಿಚರು ಈ ಬ್ರ್ಯಾಂಡಲ್ಲಿ ಒಂದೇ ಔಟ್ಲೆಟ್ ಇರೋದು. ನನಗೆ ಇಂಡಿಯಾನಲ್ಲೇ ಯಾವುದು ಬ್ರಾಂಚ್ ಇಲ್ಲ ನಮ್ಮದು. ಅಂದರೆ ಇವಾರ ಕ್ರಾಫ್ಟ್ ಫರ್ನಿಚರು. ಸ್ನೇಹಿತರೆ, ನೀವು ನೋಡ್ತಾ ಇರೋಂಥ ಲೊಕೇಶನ್ನು ಆ್ಯಂಡ್ ಕ್ರಾಫ್ಟ್ ಶಾಪ್ ಎಲ್ಲಿ ಅಂತಂದರೆ ಕನಕಪುರ ನೈಸ್ ರೋಡಿಂದ ಕನಕಪುರ ರೋಡಲ್ಲಿ ಹೋಗುವಾಗ ಲಕ್ಷ್ಮೀಪುರ ಬರುತ್ತೆ. ಲಕ್ಷ್ಮೀಪುರ ಗ್ರಾಮದ ಹತ್ರ ಲೆಫ್ಟ್ ಸೈಡಲ್ಲಿ ಈ ಲೊಕೇಶನ್ ಇರುತ್ತೆ ಅಂಗಡಿದು. ಹಾಗೆ ನೀವು ಇಲ್ಲಿಂದ ಒಂದು 500 ಮೀಟರ್ಸ್ ಮುಂದೆ ಹೋದರೆ ರವಿಶಂಕರ್ ಆಶ್ರಮ ಸಿಗುತ್ತೆ. ಅದೇ ಲೊಕೇಶನ್ ಎಕ್ಸಾಕ್ಟ್. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಮಾದೇಶ್. ನಿಜವಾಗ್ಲೂ ನಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ನೋಡ್ತಾ ಇದ್ರಿ ಆಲ್ಮೋಸ್ಟ್ ಆಲ್ರೆಡಿ. ಅದನ್ನ ನೋಡಿದ್ರೆ ನಿಮಗೆ ಅನ್ಕೊಳ್ಳುತ್ತೆ, ಯಾಕೆಂದ್ರೆ ಪಕ್ಕ ಟೀ ಫುಡ್ ನಲ್ಲಿ ಕೈಯಲ್ಲಿ ಕೆತ್ತಿರೋ ಅಂತ ವಸ್ತುಗಳನ್ನ ನೋಡ್ಬಿಟ್ರೆ ಇಂಥ ವಸ್ತುಗಳನ್ನೆಲ್ಲ ನಾವು ಕೈಯಲ್ಲಿ ಕೆತ್ತಬಹುದಾ, ಈ ತರ ಕಲಾವಿದರು ಇದಾರ ಅನ್ನೋದು ನಿಮ್ಗೆ ಮನವರಿಕೆ ಆಗುತ್ತೆ. ಅದಕ್ಕೋಸ್ಕರನೇ ನಾನು ನೇರವಾಗಿ ಕರ್ಕೊಂಡ್ ಬಂದಿದ್ದೀನಿ. ಯಾಕೆಂದ್ರೆ ಒಂದು ಅಫಿಷಿಯಲ್ ಆಗಿ ಒಂದು ಅಕ್ವೇರಿಯಂ ಕೂಡ ನೋಡಿ, ಮರದ ಬುಡದಿಂದಾನೆ ಅಕ್ವೇರಿಯಂ ಗ್ಲಾಸ್ ಅಲ್ಲಿ ರೆಡಿ ಮಾಡ್ಬಿಟ್ಟು ಎಲ್ಲಾ ತರ ಸಣ್ಣ ಸಣ್ಣ ವಸ್ತುಗಳನ್ನ ಇದ್ದಾವೆ. ಬೇರೆ ಕಡೆ ಯಾವುದೇ ಜಾಗದಲ್ಲೂ ಸಿಗತ್ತೆ ಅಂತ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ನಾನು ಸುಮಾರು ಇಲ್ಲೇ ಹೋದ್ರು ಒಂದು ಪ್ರಾಡಕ್ಟ್ ಬಗ್ಗೆ ನೋಡ್ತಾ ಇರ್ತೀನಿ, ಒಂದು ಕ್ವಾಲಿಟಿ ಬಗ್ಗೆ ನೋಡ್ತಾ ಇರ್ತೀನಿ. ಅದೇ ರೀತಿ ಇದೊಂದು ಕ್ವಾಲಿಟಿ ಐಟಮ್ ಅನ್ನ ನಾನು ನೋಡಿದ್ದೀನಿ. ಅದಕ್ಕೋಸ್ಕರನೇ ನನ್ನ VIP ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ VIP ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಮತ್ತೆ ನನ್ನ ಫೇಸ್ಬುಕ್ ಅಲ್ಲಿ ಹಾಕ್ಬಿಟ್ಟು ಹೋಗ್ತಾರೆ. ಇದನ್ನ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಖಂಡಿತ ನನಗೆ ಅಡ್ರೆಸ್ ಎಲ್ಲಿ ಬರುತ್ತೆ, ಓನರ್ ಯಾರು, ಅವ್ರ ಕಾಂಟ್ಯಾಕ್ಟ್ ನಂಬರು ಎಲ್ಲಾನು ಕೂಡ ನಮ್ಗೆ ಈ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕ್ತೀನಿ. ಅದನ್ನ ಮರಿದಂಗೆ ನೋಡಿ ಕೂಡಲೇ ಈ ಜಾಗಕ್ಕೆ ವಿಸಿಟ್ ಮಾಡಿ ನಿಮ್ಗೆ ಬೇಕಾಗಿರುವಂತ ಐಟಮ್ ಅನ್ನ ನೀವು ನೀಟಾಗಿ ಪ್ಯಾಕ್ ಮಾಡಿಸ್ಕೊಂಡು ಇಲ್ಲಿಂದ ತಗೊಂಡು ಹೋಗುವಂತ ಕೆಲಸಗಳನ್ನ ಮಾಡಿ ಬನ್ನಿ, ಒಳಗಡೆ ತೋರಿಸ್ತೀನಿ ಹೇಗಿದೆ ಐಟಮ್ ಅಂತ ನೋಡಿದ್ರೆ. ಹೆಸರು ಮಾದೇಶ್ ಅಂತೇಳಿ. ನನ್ನ ಹೆಸರು ರಾಜ್ ಅಂತ. ಸರ್ ಥ್ಯಾಂಕ್ ಯು ಸರ್. ಹಾಗೆ ನಂದು ಸೋಫಾ ಮ್ಯಾನುಫ್ಯಾಕ್ಚರು. ನಾನು ಹಿಂಗೆ ಹೋಗ್ತಾ ಬರ್ತಾ ನಾನು ಈ ಶಾಪನ್ನು ನೋಡಿದೆ. ಯಾಕೆಂದರೆ ಒಂದು ಕ್ವಾಲಿಟಿ ಅಂತಂದರೆ ಇಲ್ಲೈತೆ ಅನ್ನೋದು ಒಂದು ನನ್ನ ಮನಸ್ಸಲ್ಲಿ ಬಂದಿದ್ದು. ಯಾಕೆ ಅಂತಂದರೆ ನನಗೆ ಗೊತ್ತಿರೋವಂಥದ್ದು, ಈಗ ನಾನು ಸೋಫಾ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಕೆಲವರು ಟೀ ಕುಡಲ್ಲೆಲ್ಲ ಸೋಫಾ ಬೇಕು, ಹ್ಯಾಂಡ್ ವರ್ಕಲ್ಲಿ ಬೇಕು, ಹ್ಯಾಂಡ್ ಕ್ರಾಫ್ಟ್ಸ್ ಎಲ್ಲ ಕೇಳ್ತಾಯಿದ್ರು. ಹ್ಯಾಂಡ್ ಕ್ರಾಫ್ಟ್ಸ್ ಅಂದರೆ ನನಗೆ ಇದುವರೆಗೂ ಗೊತ್ತಿಲ್ಲ, ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು. ಹ್ಯಾಂಡ್ ಕ್ರಾಫ್ಟ್ಸ್ ಅಂದರೆ ಈ ಥರದ್ದು ಒಂದೊಂದು ವಸ್ತುಗಳನ್ನ ಟೀ ಕುಡ್ನಲ್ಲಿ ಕೆತ್ತನೆ ಮಾಡಿ ತೊಗೊಂಬಂದು ಇಡ್ಬೋದು, ಅದು ಇಟ್ಟಿದ್ದಾರೆ ಅಂದರೆ ಗೊತ್ತಾಯಿತು. ಹಂಗಾಗಿ ನಿಮ್ಮನ್ನು ಡೈರೆಕ್ಟಾಗಿ ನೇರವಾಗಿ ಭೇಟಿ ಬಂದಿದ್ದು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ನಂದು ಈ VIP ಕನ್ನಡ ಯೂಟ್ಯೂಬ್ ಚಾನಲ್ ಇದೆ, ಆಮೇಲೆ VIP ಇನ್ಸ್ಟಾಗ್ರಾಮ್ ಪೇಜ್ ಎರಡಿದೆ. ಬಟ್ ನಂದೇ ಓನಾಗಿ ಮಾಡ್ಕೊಂಡಿರೋದು, ಬಟ್ ಇತ್ತೀಚೆಗೆ ಮಾಡ್ಕೊಂಡಿದ್ದು. ಅವಾಗೆಲ್ಲ ಸುಮಾರು ದುಡ್ಡನ್ನು ಕಳೆದಿದ್ದೀವಿ ಯಾಕೆಂದರೆ ಯೂಟ್ಯೂಬ್ ಚಾನಲ್ಲಿಗೆ. ಯಾಕೆಂದರೆ ನಂದು ಒಂದು ಮಾರ್ಕೆಟಿಂಗ್ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಚಾನಲ್ಗಳಿಗೆ ದುಡ್ಡು ಆಗ್ತಿದೆ. ಅವತ್ತು ಚಾನಲ್ ಓಪನ್ ಮಾಡಿದ್ರಿ, ಇವತ್ತು ಎಲ್ಲೋ ಇರ್ತಾ ಇತ್ತು. ಹಾಗಾಗಿ ಚಿಕ್ಕದಾಗ ಒಂದು ಓಪನ್ ಮಾಡ್ಕೊಂಡು ಪರವಾಗಿಲ್ಲ ಬಿಡಿ, ಇವತ್ತು ಸ್ಟಾರ್ಟ್ ಮಾಡಿದಾರಲ್ಲ ನೀವು, ಖಂಡಿತ ಆಗುತ್ತೆ. ಯಾಕೆಂದ್ರೆ ನನ್ನ ಕಸ್ಟಮರಿಗೆ ಒಂದು ಕ್ವಾಲಿಟಿ ಅಂತಂದ್ರೆ ಇಲ್ಲೈತೆ, ಅದನ್ನ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಕರ್ಕೊಂಡ್ಬಂದಿದ್ದೀನಿ. ತುಂಬಾ ಒಳ್ಳೇದು ಎಲ್ಲಾನು. ಇವಾಗ ಯಾಕೆಂದ್ರೆ ಇದ್ರ ಬಗ್ಗೆ ನಮಗಂತೂ ಏನೂ ಗೊತ್ತಿಲ್ಲ, ಬಿಲ್ಕುಲ್ ಏನೂ ಗೊತ್ತಿಲ್ಲ. ನೀವೇ ಬಿಡಿಸಿ ಯಾವ್ಯಾವುದು ಹೇಗಿದೆ, ಏನು ಮರ ಇದು, ಯಾವ ಥರ ಕೆತ್ತನೆಗಳು, ಎಲ್ಲಿಂದ ತಂದಿರೋದು ಇದನ್ನ, ಅದೆಲ್ಲ ಹೇಳ್ಬೋದಲ್ಲ, ತೊಂದರೆ. ಎಲ್ಲಿವರೆಗೂ ನಾವು ಡೆಲಿವರಿ ಕೊಡ್ತೀವಿ, ಪ್ಯಾಕಿಂಗ್ ಎಲ್ಲ ಯಾವ ಥರ ಇರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಯಾವ ಥರ ಇರುತ್ತೆ, ಸಣ್ಣ ಪುಟ್ಟದೆಲ್ಲ ಕಾರಲ್ಲಿ ತೊಗೊಂಡು ಹೋಗ್ಬೋದು, ದೊಡ್ಡದೆಲ್ಲ ಯಾವ ಥರ ನೀವು ಡಿಸ್ಪ್ಯಾಚ್ ಮಾಡ್ತೀರಾ ಇಲ್ಲಿಂದ ಅವ್ರ ಊರುಗಳಿಗೆ, ಅದನ್ನೆಲ್ಲ ದಯವಿಟ್ಟು ನಮ್ಮ ವೀಕ್ಷಕರಿಗೆ ಖಂಡಿತ ಎಲ್ಲನೂ ತಿಳಿಸ್ಕೊಡಿ. ಒಂದೊಂದು ಎಲ್ಲನೂ ತೋರ್ಸೋಣ, ಹೇಳಿ ಸರ್. ನೋಡಿ, ಇದು ನಂದೆಲ್ಲ ಕಂಪ್ಲೀಟು. ಬನ್ನಿ ಹಾಗೆ ತೋರಿಸ್ತೀನಿ. ಕಂಪ್ಲೀಟ್ ಎಲ್ಲಾನು ಟೀ ಕುಡ್ಡಲ್ಲಿ ಮಾಡೋದು. ನಮ್ದು ಯಾವುದು ಬೇರೆ ವುಡ್ ಯೂಸ್ ಮಾಡೋದಿಲ್ಲ. ಗ್ರೈನ್ಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇದು ಟೀಕ್ ಅಂತ. ಎಷ್ಟೋ ಜನಗಳು ನಮ್ಮ ಬೆಂಗಳೂರಲ್ಲಿ
ಅಕೇಶಿಯಾನ ಟೀ ಕುಡ್ ಅಂತ ಕೊಡ್ತಾರೆ, ಪಾರ್ಟಿಕಲ್ ಬೋರ್ಡ್ ನ ಟೀ ಕುಡ್ ಅಂತ ಮಾಡ್ತಾರೆ. ಹೌದು, ನೀವು ಯಾರೇ ಬಂದ್ರು ನೋಡಿ, ಇವಾಗ ಇದು ಫಿನಿಶಿಂಗು, ಇದು ಕ್ವಾಲಿಟಿ ಏನು ನೋಡ್ತಾ ಇರಾ, ನೀವು ಯಾರಿಗೇ ಕರ್ಕೊಂಡ್ಬಂದು ನಿಮ್ಮ ಕಡೆಯಿಂದಾನೇ ಬೇಕಾದ್ರೆ ಒಬ್ರು ಕಾರ್ಪೆಂಟರ್ ಕರ್ಕೊಂಡ್ಬಂದ್ಬಿಟ್ಟು ಚೆಕ್ ಮಾಡ್ಬೋದು. ನಮ್ದು ಟೀಕ್ ಅಲ್ಲ ಅಂತ ಹೇಳ್ಬೋದು. ಟೀ ಕುಡ್ ಬಗ್ಗೆ ಗೊತ್ತಿರೋಂಥವ್ರಿಗೆ ನೋಡಿದ್ರೆ ಸಾಕು, ಟೀ ಕುಡ್ ಕರ್ಕೊಂಬಂದು ತೋರಿಸೋ ಅವಶ್ಯಕತೆ ಇಲ್ಲ. ಖಂಡಿತ. ಹೇಳಿ ಸರ್. ನೋಡಿ, ಪ್ರತಿಯೊಂದು ನಾವು ಫರ್ನಿಚರ್ಸ್ ಮಾಡೋದು ಟೀ ಕುಡ್ಡಲ್ಲೇ ಮಾಡ್ತೀವಿ. ನಮ್ಮ ಹತ್ರ ಸೋಫಾ, ಡೈನಿಂಗ್ ಟೇಬಲ್, ಕಾಟ್ಸು, ಕ್ರಾಕರಿ ಯೂನಿಟ್, ಇಂಥದ್ದು ಮನೆಗೆ ಬೇಕಾಗಿರೋದು ಪ್ರತಿಯೊಂದು ವಸ್ತುನೂ ನಾವು ಕೊಡ್ತೀವಿ. ನಾವು ಇಂಥದ್ದು ಮಾಡೋದಿಲ್ಲ, ನಮ್ಮ ಹತ್ರ ಇಲ್ಲ ಅಂತ ಹೇಳಂಗಿಲ್ಲ. ಆಮೇಲೆ ನಾವು ಕಸ್ಟಮೈಸು ಮಾಡ್ತೀವಿ. ಒಂದು ಕಸ್ಟಮರ್ಗೆ ಇಲ್ಲ ಈ ಥರ ಬೇಕು ನನಗೆ ಇವಾಗ ಸೈಜು, ವಾರ್ಡ್ರೋಬ್ಸ್ ಮಾಡ್ತೀವಿ, ಸೀಲಿಂಗ್ ಪ್ಯಾನಲ್ಸ್ ಮಾಡ್ತೀವಿ, ಫ್ಲೋರಿಂಗ್ಸ್ ಮಾಡ್ತೀವಿ, ಪ್ರತಿಯೊಂದು ಮಾಡ್ತೀವಿ. ಅಂದರೆ ಕಂಪ್ಲೀಟು. ಫಸ್ಟ್ ಆಫ್ ಆಲ್ ನನ್ನ ಕಂಪ್ನಿ ಬಗ್ಗೆ ಹೇಳಬೇಕು ಅಂದರೆ ಇವಾರಾ ಕ್ರಾಫ್ಟ್ ಫರ್ನಿಚರು. ಇದು ಈ ಬ್ರ್ಯಾಂಡಲ್ಲಿ ಒಂದೇ ಔಟ್ಲೆಟ್ ಇರೋದು ನನಗೆ. ಇಂಡಿಯಾನಲ್ಲೇ ಯಾವುದು ಬ್ರಾಂಚ್ ಇಲ್ಲ ನಮ್ಮದು. ಇಡೀ ಇಂಡಿಯಾದಲ್ಲೇ ಬ್ರಾಂಚ್ ನಂಬರ್ 1 ಇದೆ. ಓಕೆ, ಸೊ ಹಂಗಾಗ್ಬಿಟ್ಟು ನಾವೇನು ಮಾಡ್ತೀವಿ, ಇದನ್ನ ಎಲ್ಲ ಪ್ರತಿಯೊಂದು ಪ್ರಾಡಕ್ಟ್ನ ಇಂಡಿಯಾದಲ್ಲಿ ತಯಾರಿಸೋದಿಲ್ಲ. ನಮ್ಮದು ಒಂದು ಜಾಯಿಂಟ್ ವೆಂಚರ್ ಇದೆ ಇಂಡೋನೇಷ್ಯಾನಲ್ಲಿ. ನಮ್ಮದು ಜಾಯಿಂಟ್ ವೆಂಚರ್ ಇದೆ, ಫ್ಯಾಕ್ಟ್ರೀಸ್ ಜೊತೆ ನಾವು ಜಾಯಿಂಟ್ ಮಾಡ್ಕೊಂಡಿದ್ದೀವಿ. ಆ ಇಂಡೋನೇಷ್ಯಾನಲ್ಲಿ ಫ್ಯಾಕ್ಟ್ರೀಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ನಾವು ಸೆಲೆಕ್ಟೆಡ್ ಫ್ಯಾಕ್ಟ್ರೀಸ್ನಲ್ಲಿ ಸೆಲೆಕ್ಟ್ ಮಾಡಿದ್ದೀವಿ. ಆ ಫ್ಯಾಕ್ಟ್ರೀಸು ಸಣ್ಣ ಪುಟ್ಟ ಫ್ಯಾಕ್ಟ್ರಿಗಳಲ್ಲ, ಅವರೆಲ್ಲ ಕಂಪ್ಲೀಟು ಯುರೋಪ್ಗೆ, ಮಿಡ್ಲ್ ಈಸ್ಟ್ಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ನೋಡಿ, ಇವೆಲ್ಲ ದಿವಾನ್ ಥರ, ಅದು 2 ಸೀಟರು, ಇದು ಸೆಂಟರ್ ಟೇಬಲು. ಇದು ಒಂದು ಆ್ಯಕ್ಚುಲಿ ಕಸ್ಟಮರ್ ಸೇಲ್ ಆಗಿದೆ. ಇದು 2 ಸೀಟರ್, ನೀವು ಬೆಡ್ರೂಮಲ್ಲಿ ಇಟ್ಕೋಬೋದು, ಬಾಲ್ಕನಿಲಿ ಇಟ್ಕೋಬೋದು. ಅಂದ್ರೆ ಇದರಲ್ಲಿ ಚಿಕ್ಕ ಮಕ್ಕಳಿಗೋಸ್ಕರನಾ? ಇಲ್ಲ, ದೊಡ್ಡವ್ರಿಗೆ ಇಬ್ರು ಕೂತ್ಕೋಬೋದು, ಕಂಫರ್ಟಬಲ್ ಇದೆ, ಇಬ್ರು ಕೂತ್ಕೋಬೋದು. ಇವಾಗ ಬೆಡ್ರೂಮಲ್ಲಿ ಇಡ್ತಾರೆ, ಆಯಿತಾ, ಕೆಲವರು ಬಾಲ್ಕನಿಲಿ ಇಡ್ತಾರೆ, ಆ ಥರ ಇಡ್ಬೋದು. ಇದು ಅಷ್ಟೇ, ಇದು ನೀವು ಬೆಡ್ರೂಮಲ್ಲಿ ಇಟ್ಕೋಬೋದು, ಇದ್ರ ಬಾಲ್ಕನಿ ಇಟ್ಕೋದು. ಇದು ಹೀಗೆ ಬರುತ್ತದು, ರಿಲ್ಯಾಕ್ಸ್ ಮಾಡ್ಬೋದು. ಆ್ಯಂಡ್ ಎಲ್ಲನೂ ಕಂಪ್ಲೀಟ್ ಟೀಕಲ್ಲಿ ಮಾಡಿರೋದು. ಆಮೇಲೆ ಹೀಗೆ ಬನ್ನಿ, ಸೋಫಾ ಮೇಯ್ನ್ ಏನಂದರೆ ನಮ್ಮದು ಸೋಫಾನಲ್ಲಿ ಫಿನಿಶಿಂಗ್. ಇದು ನೋಡಿ, ಗ್ಲಾಸ್ ಇದ್ದಂಗಿದೆ ಫಿನಿಶಿಂಗ್. ಸೊ ಸೋಫಾಸ್ ಇರಲಿ ನಿಮಗೆ. ಇದೆಲ್ಲ ಇನ್ನೊಂದೇನೆಂದರೆ ನನ್ನ ಡಿಸೈನ್ಸ್ ಬಂದು ನೀವು ಎಲ್ಲೂ ಇಂಡಿಯಾನಲ್ಲಿ ಎಲ್ಲೂ ನೋಡೋದಕ್ಕಾಗಲ್ಲ, ಆಯಿತಾ. ಓನ್ಲಿ ನಮ್ಮ ಹತ್ರನೇ. ಕಂಪ್ಲೀಟು ಸಾಲಿಡ್ ವುಡ್ಡಲ್ಲೇ ಯೂಸ್ ಮಾಡ್ತೀವಿ. ಆ್ಯಂಡ್ ಎಲ್ಲ ಎ ಗ್ರೇಡ್ ಕ್ವಾಲಿಟಿ ಆಫ್ ವುಡ್ ಯೂಸ್ ಮಾಡ್ತೀವಿ ನಾವು. ಓಕೆ, ಇದು ಸೋಫಾಸು ನೋಡಿ. ಇದು ಕೆಲವರು ಎಲ್ಲ ಕಾರ್ವಿಂಗು ಬೇಡ ಅಂತ ಹೇಳಿದವ್ರಿಗೆ ಇದು ನಾವು ಕಂಟೆಂಪ್ರರಿ ಡಿಸೈನಲ್ಲಿ ಕೊಡ್ತೀವಿ. ಇದೆಲ್ಲ PU ಕೋಟ್, PU ಕೋಟಲ್ಲಿ ಮಾಡಿದ್ದೀವಿ. ಸೊ ಆ್ಯಂಡ್ ಒಳಗಡೆ ನಾವು ಪಾಕೆಟೆಡ್ ಸ್ಪ್ರಿಂಗ್ ಹಾಕ್ತೀವಿ. ಹಾಂ. ಆಮೇಲೆ ಹೈ ಎಂಡ್ ಹೋದಾಗ ನೀವು ಇದು ಕಾರ್ವಿಂಗ್ ನೋಡಿ, ಇದು ಟೋಟಲ್ ಕಾರ್ವಿಂಗ್. ಆಮೇಲೆ ನೀವು ಕೈ ಎಲ್ಲೇ ಇಡಿ ಕಾರ್ವಿಂಗ್ನಲ್ಲಿ, ನೀವು ಒಂದು ಶಾರ್ಪ್ ರಫ್ ಎಡ್ಜ್ ಇರೋದೇ ಇಲ್ಲ. ಒಳ್ಳೆ ಗ್ಲಾಸ್ ಇದ್ದಂಗಿದೆ ನೋಡಿ ಫಿನಿಶಿಂಗು ಟೋಟಲ್ಲು ನಿಮಗೆ. ಈ ಥರ ಕಾರ್ವಿಂಗ್ ಸೋಫಾದಲ್ಲಿ ನಮ್ಮ ಹತ್ರ ತುಂಬ ಡಿಸೈನ್ಸ್ ಇದೆ, ಕಸ್ಟಮೈಸು ಮಾಡಿಕೊಡ್ತೀವಿ. ಇವಾಗ ಯಾಕಂದರೆ ನನ್ನ ಸ್ಟೋರ್ ಚಿಕ್ಕದು ಇರೋದ್ರಿಂದ ನಾವು ಲಿಮಿಟೆಡ್ ಸ್ಟಾಕ್ ಇಟ್ಟಿದ್ದೀವಿ ಅಷ್ಟೇ. ನಾವು ಯಾವುದೇ ಡಿಸೈನ್ ಸೆಲೆಕ್ಟ್ ಮಾಡಿದ್ರು ನಾವು ಕಸ್ಟಮೈಸ್ ಮಾಡಿ ತರಿಸ್ಕೊಡ್ತೀನಿ. ಆಮೇಲೆ ಇದು ಪ್ಯೂರ್ ಲೆದರ್ ಅಲ್ಲ, ಇದು ಅಕ್ರೆಲಿಕ್ ಲೆದರ್ ಅಂತ. ಇದು ಇಂಪೋರ್ಟೆಡೇ, ಏನೂ ಆಗೋದಿಲ್ಲ. ನಾನು 10-15 ವರ್ಷದಿಂದ ನನ್ನ ಹತ್ರ ಕಸ್ಟಮರ್ಸ್ ಯೂಸ್ ಮಾಡ್ತಾರೆ, ಇದುವರೆಗೂ ಯಾವುದೂ ಕಂಪ್ಲೇಂಟ್ ಇಲ್ಲ ನನಗೆ. ಕ್ವಾಲಿಟಿ ಇದೆ, ಹೌದು. ಇದು ಬಾರ್ ಸ್ಟೂಲು ನೋಡಿ ಸ್ನೇಹಿತರೆ, ಇದು ಬಾರ್ ಸ್ಟೂಲು ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಹಿಂದಿನ ಕಾಲದಲ್ಲಿ ಫೋಟೋ ಶೂಟ್ ಮಾಡಕ್ಕೆ ಈ ತರ ಚೇರ್ಗಳನ್ನ ಬಳಸ್ತಾ ಇದ್ರು ಅವಾಗ. ಹೌದು ಅಲ್ಲ? ಹೌದು. ನೋಡಿ ಚೇರ್ ನೋಡಿ ಹೇಗಿದೆ, ಸ್ಟೈಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಆಮೇಲೆ ಎಂತದೋ ಏನೋ ಆಡ್ತಾರಲ್ಲ ಇದು ಸರ್, ಇದು ಅಳ್ಗುಳಿ ಮನೆ ಎಲ್ಲ ಸ್ಟೂಲ್ ಒಳಗೋಗುತ್ತೆ. ಆಮೇಲೆ ಮಂಟಪಗಳು ಮಾಡ್ತೀವಿ, ದೇವ್ರ ಮಂಟಪಗಳು. ಇದೆಲ್ಲ ಟೀಕಲ್ಲೇ ಮಾಡೋದು. ಫಿನಿಶಿಂಗ್ ನೋಡಿ, ಕ್ವಾಲಿಟಿ ನೋಡಿ. ಇದು ಕಸ್ಟಮೈಸ್ ಮಾಡ್ತೀನಿ ಬೇಕಾದ್ರೆ ನಾನು. ಇದೇ ಹಾಂ, ಯಾವುದು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಕಳಿಸ್ಬೋದು. ನಾನು ಆಲ್ರೆಡಿ ಈ ಥರದ್ದೆಲ್ಲ ನಾನು ಕ್ಯಾಲಿಫೋರ್ನಿಯಾ ಅಲ್ಲಿ ಇಲ್ಲಿ ಎಲ್ಲ ಕಳಿಸಿದ್ದೀನಿ. ಓಕೆ, ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ, ನಾನು ಶಿಪ್ಪಿಂಗ್ ಮಾಡಿರೋದು ನೀವು ನೋಡ್ಬೋದು. ಎಲ್ಲ ಕಡೆ ಕಳಿಸಿದ್ದೀನಿ. ಆಮೇಲೆ ಹೀಗೆ ಎಲ್ಲೂ ಕೂಡ ಒಂದು ಶಾರ್ಪ್ ಐಟಮ್ ಇಲ್ಲ ನೋಡಿ. ನೀವು ಬರೀ ನೀವೇ, ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ, ನೀವು ಬಂದು ವಿಸಿಟ್ ಮಾಡಿ ನಾವೇನು ತೋರಿಸಿರೋದು ಕರೆಕ್ಟಾ ಇಲ್ಲ ಅನ್ನೋದನ್ನ ನೀವು ಕಣ್ಣಾರೆ ಕಾಣಬೇಕು. ಯಾಕೆ ಅಂತಂದ್ರೆ ಈ ತರ ಒಂದು ದೇವಸ್ಥಾನನೇ ನಿಜವಾಗ್ಲೂ ದೇವಸ್ಥಾನನೇ ಕಟ್ಟೋರು ಇಲ್ಲಿ ಅನ್ನಿಸ್ತೈತೆ ನೋಡಿ. ಎಷ್ಟು ಅದ್ಭುತವಾಗಿದೆ ಕೆತ್ತನೆಗಳು ನೋಡಿ ಹೆಂಗಿದೆ. ಇನ್ನೊಂದು ಕಸ್ಟಮರ್ಗೆ ಏನಂದರೆ
ನನ್ನ ಡಿಸೈನ್ಸ್ ಇಷ್ಟ ಆಗಿಲ್ಲ ಅಂದರೆ ಅವರಾಗಿರೋ ಡಿಸೈನ್ಸ್ನು ಮಾಡ್ಕೊಡ್ತೀನಿ. ಇದೇ ಕ್ವಾಲಿಟಿ ಮೇಂಟೈನ್ ಮಾಡಿ ಮಾಡ್ಕೊಡ್ತೀನಿ ನಾನು. ಇದು ಬಂದು ಕಾರ್ನರ್ ಸೆಲ್ಫು. ಎಲ್ಲರೂ ಇವಾಗ ಹಳೆ ಕಾಲದಲ್ಲೆಲ್ಲ ಮಾಮೂಲಿ ಒಂದು ಸ್ಟ್ಯಾಂಡ್ ಇಡೋರು, ಇವಾಗ ಇದೆಲ್ಲ ಲೇಟೆಸ್ಟು. ಎಸ್ಪೆಷಲಿ ಇದು ರತನ್ ಅಂತಾರೆ ಅದಕ್ಕೆ, ಟೀಕಲ್ ರತನ್ ಮಿಕ್ಸಲ್ಲಿ ಇವಾಗ ಟ್ರೆಂಡಿಂಗ್ ಅದು. ಇವೆಲ್ಲ ನ್ಯೂ ಡಿಸೈನ್ಸು ಮಾಡ್ತಾ ಇದ್ದೀವಿ. ಆಮೇಲೆ ನೋಡಿ ಇದು ಬುದ್ಧ, ಈ ಥರದ್ದೆಲ್ಲ ಸಣ್ಣ ಸಣ್ಣ ಮನೆಗೆ ಡೆಕೋರೇಟ್ ಮಾಡೋವಂಥದ್ದು ಸಾವಿರಾರು ಪ್ರಾಡಕ್ಟ್ ನಮ್ಮ ಹತ್ರ ಇದೆ. ಆ್ಯಂಡ್ ಈ ಪ್ರಾಡಕ್ಟ್ಸ್ ನೀವು ಹೊರಗಡೆ ಸಿಗೋದಿಲ್ಲ, ನನ್ನದು ಯೂನಿಕ್. ನೋಡಿ ಸ್ನೇಹಿತರೆ, ಯಾವುದು ಸಾಲಿಡ್ ಮರ ಎಲ್ಲೂ ಇಲ್ಲ. ಇದನ್ನು ಕೆತ್ತನೆ ಏನಿಲ್ಲ ನೋಡಿ, ಫುಲ್ ಸಾಲಿಡ್ ಇಂದ ಕೆತ್ತಿ ನೋಡಿ. ಅದ್ರ ಫಿನಿಶಿಂಗ್ ನೋಡಿ ಟೀಕು ಯಾವ ತರ ಮಾಡಿದ್ದೀವಿ. ಇದು ಇನ್ನು ಪಾಲಿಶ್ ಆಗದೆ ಇರೋ, ಪಾಲಿಶ್ ಆಗಿಲ್ಲ. ಪಾಲಿಶ್ ಆದ್ರೆ ನೀವು ಕಣ್ಣಿಂದ ನೋಡಕ್ಕಾಗಲ್ಲ, ಅಷ್ಟು ಸೂಪರ್. ಯಾಕಂದ್ರೆ ಕೆಲವು ಕಸ್ಟಮರ್ ಪಾಲಿಶ್ ವಿತೌಟ್ ಪಾಲಿಶ್ ಕೇಳ್ತಾರೆ, ಅದಕ್ಕೆ ಇಟ್ಟಿರ್ತೀವಿ. ಬೇಕು ಅಂದಾಗ ಪಾಲಿಶ್ ಮಾಡ್ಕೊಡ್ತೀವಿ, ಬೇಕು ಅಂದಾಗ ಪಾಲಿಶ್ ಮಾಡಿ ಕಳಿಸ್ಕೊಡ್ತೀವಿ. ಆಮೇಲೆ ಇದೆಲ್ಲ ಕ್ರಾಕರಿ ಯೂನಿಟ್. ಇವಾಗ ಡೈನಿಂಗ್ ಹಾಲ್ ಇರುತ್ತೆ, ಬುಕ್ ಸೆಲ್ಫ್ ಯೂಸ್ ಮಾಡ್ಬೋದು. ಇದು ಮಲ್ಟಿಪಲ್ ಯೂಸ್, ಬುಕ್ ಸೆಲ್ಫ್ ಇಟ್ಕೋಬಹುದು, ಇಲ್ಲಾಂದ್ರೆ ಡೈನಿಂಗ್ ಟೇಬಲ್ ಕಪ್ಸು ಸಾಸಸ್ ಇಟ್ಕೋಬಹುದು. ಇದು ಅಷ್ಟೇ. ಓಕೆ, ಬೆಡ್ರೂಮ್ಗೂ ಯೂಸ್ ಮಾಡ್ಕೋಬಹುದು. ಹೌದು. ಆಮೇಲೆ ಇದೆಲ್ಲ ಕ್ಲಾಕ್ಸ್ ಇದೆ. ಆಮೇಲೆ ದೇವರ ಮಂಟಪಗಳು ನೀವು ನೋಡ್ದಂಗೆ ಇದು ರೋಸ್ವುಡ್ ಅಲ್ಲಿ. ಇದು ಟೀಕ್ ಮರನೇ ಡಿಕೋ ಫಿನಿಶ್ ಮಾಡಿದೀವಿ. ಹೌದು, ಇಲ್ಲ ಇಲ್ಲ, ಬೇಕಾದ್ರೆ ಚೆಕ್ ಮಾಡ್ಬೋದು, ಬೇಕಾದ್ರೆ ಚೆಕ್ ಮಾಡ್ಬೋದು. ನೋಡಿ, ಚೆಕ್ ಮಾಡ್ಬೋದು. ನೋಡಿ ಸ್ನೇಹಿತರೆ, ನೀವು ನೋಡಿರ್ತೀರಾ ಬೇರೆ ಕಡೆ ಎಲ್ಲ, ಬಟ್ ಈ ತರ ಕ್ವಾಲಿಟಿ ಐಟಮ್ ನೀವು ಕರ್ನಾಟಕದಲ್ಲಿ ಎಲ್ಲೇ ಹೋದ್ರೂ ಸಿಗಲ್ಲ, ಇಂಡಿಯಾದಲ್ಲಿ ಎಲ್ಲೋದ್ರೂ ಸಿಗಲ್ಲ. ನೋಡಿ, ಉದಾಹರಣೆಗೆ ಹೇಳ್ತೀನಿ, ಇದೊಂದು ಸ್ಟ್ಯಾಂಡು. ಅಂದ್ರೆ ನಾವು ಕ್ವಾಲಿಟಿ ಹೆಂಗ್ ಹೇಳ್ತೀನಿ ಅಂದ್ರೆ, ನೋಡಿ ಇದನ್ನ ನಾನು ಫುಲ್ ನೋಡಿ ಹಲ್ಗೆ ಮರ. ಇಲ್ಲಿ ನಾನು ಕಾಸ್ಟ್ ಕಮ್ಮಿ ಮಾಡಬೇಕು ಅಂದ್ರೆ ಪ್ಲೇವುಡ್ ಹಾಕ್ಬೋದು, ಯಾವ್ದೋ ಶೀಟ್ ಹಾಕ್ಬೋದು. ಹಾಕಲ್ಲ, ನಾನು ಫುಲ್ ಮರದಲ್ಲೇ ನಾನು ಮಾಡಿ ಹಾಕ್ತೀವಿ ನಾವು. ನೋಡಿ ಎಲ್ಲ ಎಷ್ಟು. ಆಮೇಲೆ ಮಿರರು, ಸ್ಟ್ಯಾಂಡಿಂಗ್ ಮಿರರು. ಇದು ರೂಮಲ್ಲಿ ಎಲ್ಲಾರು ಇಡ್ಬೋದು, ಇದು ಹಂಗೆ ನಿಲ್ಸ್ಬೋದು. ಸ್ಟ್ಯಾಂಡ್ ಇದೆ ಹಿಂದ್ಗಡೆ. ಯಾಕೆಂದ್ರೆ ಈ ಲೆವೆಲ್ಗೆ ಮನೆಗಳನ್ನ ಎಷ್ಟೋ ಜನ ಕಟ್ಟಿದ್ದಾರೆ, ನಾವು ಸೋಫಾಗಳು ಕೊಟ್ಟಿದ್ದೀವಿ. ಹೌದು, ಆ ಜಾಗಗಳಿಗೆ ಇವೆಲ್ಲ. ಇದು ಮತ್ತೆ ಕ್ರಾಕರಿ ಯೂನಿಟ್. ಅದ್ರ ಒಳಗಡೆ ಇರೋದು ಸ್ವಲ್ಪ ಎಲ್ಲ ಶೋ ಪೀಸಸ್. ಜೀಪ್ ಇದೆ, ಸ್ಕೂಟರ್ ಇದೆ, ಆ ಥರ ಶೋ ಪೀಸಸ್. ಇದು ಗ್ರ್ಯಾಂಡ್ ಫಾದರ್ ಕ್ಲಾಕು. ಇದು ಬಂದು ಒಂಥರ ಡಿವೈಡರ್, ಅಂದ್ರೆ ಶೋ ಪೀಸ್ ಆಗಿ ಇಟ್ಕೋಬಹುದು, ಕಿಚನ್ಗೂ ಹಾಲ್ಗೆ ಇಟ್ಕೋಬಹುದು. ಆಮೇಲೆ ಇವೆಲ್ಲ ನಾವು ಇವಾಗ ಅಡಿಗೆ ಮನೆಯಲ್ಲಿ ಹೆಂಗಸರಿಗೆ ತರಕಾರಿ ಕಟ್ ಮಾಡೋಕ್ಕೂ ಫುಲ್ ಸಾಲಿಡ್ ವುಡ್ ಟೀಕಲ್ ಮಾಡ್ತೀನಿ. ಇವಾಗೆಲ್ಲ ಪ್ಲಾಸ್ಟಿಕ್ ಅವು ಇವು ಯೂಸ್ ಮಾಡ್ತಾರೆ, ಫುಲ್ ಟೀಕಲ್ಲೇ ಮಾಡ್ತೀನಿ. ಆಮೇಲೆ ಈ ತರ ಎಲ್ಲ ಇವಾಗ ಏನಂದ್ರೆ ಉಪ್ಪು ಉಪ್ಪಿನಕಾಯಿ ಹಾಕಕ್ಕೆ ಫುಲ್ಲು ವುಡ್ಡಲ್ಲೇ ಮಾಡ್ತೀನಿ. ಉಪ್ಪು ಉಪ್ಪಿನಕಾಯಿ ಎಲ್ಲಾನು ಕೂಡ ಟೀಕ್ ವುಡ್ ಅಲ್ಲಿ ರೆಡಿ ಮಾಡಿದ್ದಾರೆ. ಚಮಚ ನೋಡಿ, ಚಮಚನೂ ಕೂಡ ಟೀಕ್ ವುಡ್ ಅಲ್ಲೇ ಇದೆ. ಅದನ್ನು ಫಿಲ್ ಮಾಡಿದ್ರೆ ನೋಡ್ರಿ ಕ್ಲೀನ್ ಆಗಿ ಮುಚ್ಕೊಳ್ಳುತ್ತೆ, ಎಷ್ಟು ಸಖತ್ತಾಗಿದೆ. ಯಾಕೆಂದ್ರೆ ಇದೆಲ್ಲ ಇರೋದು ವಿತೌಟ್ ಪಾಲಿಶು. ನಿಮಗೆ ಆರ್ಡರ್ ತಗೊಂಡು ವಿತ್ ಪಾಲಿಶ್ ಬೇಕು ಅನ್ನೋಂಗಿದ್ರೆ ಖಂಡಿತ ವಿತ್ ಪಾಲಿಶ್ ಮಾಡ್ಕೊಡ್ತಾರೆ. ಅದ್ರ ಪಾಲಿಶ್ ಮಾಡಿದ್ರೆ ಅದ್ರ ಶೈನಿಂಗೇ ಬೇರೆ ಥರ ಇರ್ತದೆ, ಅದ್ರ ಕ್ವಾಲಿಟಿನೇ ಬೇರೆ ಥರ ಇರ್ತದೆ. ನೀವು ಬಂದು ಒಂದ್ಸತಿ ವಿಸಿಟ್ ಮಾಡಿ, ವಿಸಿಟ್ ಮಾಡಲೇಬೇಕು. ಯಾಕೆಂದ್ರೆ ನಾನು ಈಗ ತೋರಿಸ್ತಾ ಇದ್ದೀನಿ ಅಂತಂದ್ರೆ ನೀವು ವಿಸಿಟ್ ಮಾಡಲೇಬೇಕು ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಆಮೇಲೆ ಇವೆಲ್ಲ ನೋಡಿ ಟೀಕಲ್ಲೇ ಮಾಡಿರೋದು, ಹುಲಿ, ಸಿಂಹ, ಈ ಥರ ಬುದ್ಧ ಎಲ್ಲ ಸಾಲಿಡ್ ವುಡ್, ಅದು ಯಾವುದು ಟೊಳ್ಳಲ್ಲ. ಇದು ನೋಡಿ ಬುದ್ಧ ಪ್ರಭಾವಳಿ ಹಿಂದ್ಗಡೆ, ಇದಕ್ಕೆ ಫುಲ್ಲು ವುಡ್ಡಲ್ಲಿ ಮಾಡಿರೋದು. ನಿಜವಾಗ್ಲೂ ಇದೆಲ್ಲ ನೋಡ್ತಾ ಇದ್ರೆ ಏನ್ ಮಾತಾಡ್ಬೇಕು ಅನಿಸ್ತಾ ಮಾತೇ ಬರ್ತಾ ಇಲ್ಲ, ಅಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ. ಇದು ಸ್ಟ್ಯಾಂಡು, ಬುಕ್ ಇಡ್ಬೋದು, ಕ್ರಾಕರಿ ಯೂನಿಟ್ ಇಡ್ಬೋದು. ಡೋರ್ ಓಪನ್ ಹೀಗೆ ಮಾಡೋ ತರ ಇದೆ. ಆಮೇಲೆ ಇದ್ರ ಸ್ಲೈಡಿಂಗು ಇದೆ, ಜಾಗ ಇದೆ, ಇಲ್ಲಿವರೆಗೂ ಬರುತ್ತದು. 20 ಇಂಚ್ ಇದೆ. ಈ ಸ್ಲೈಡ್ ಮಾಡಿದ್ರೆ ಅಲ್ಲಿ ಗಂಟ. ಆಮೇಲೆ ಇಲ್ಲೂ ಅಷ್ಟೇ, ಇದನ್ನ ಓಪನ್ ಮಾಡ್ಬೋದು. ಆಮೇಲೆ ಇಲ್ಲಿ ಒಳಗಡೆ ಇಟ್ಬಿಟ್ಟು ಕಾಸ್ಮೆಟಿಕ್ಸ್ ಇಟ್ಕೋಬಹುದು. ಸಖತ್ತು, ಇಲ್ಲೇ ಇನ್ನೇ ಸ್ಟೆಪ್ ಬೈ ಸ್ಟೆಪ್ ಮಾಡ್ಬಿಟ್ಟಿದ್ದಾರೆ. ನಮ್ಮ ಜನ ಎಷ್ಟೋ ಇದು ತುಂಬಾ ವರಮಹಾಲಕ್ಷ್ಮಿ ಗಣೇಶ ಹಬ್ಬಕ್ಕೆ ಕಲಶ ಕುಡ್ಸಕ್ಕೆ, ಆಮೇಲೆ ಗಣಪತಿ ಕುಡ್ಸಕ್ಕೆ, ಸುಮಾರು ಜನ ತಟ್ಟೆ ಇಡಕ್ಕೆ. ಮಹಾಲಕ್ಷ್ಮಿ ಹಬ್ಬ ಆಗೋಗಿದೆ. ಮುಂದಿನ ವರ್ಷ ನೀವು ಈ ತರ ಒಂದು ಒಳ್ಳೆ ಟೀಕ್ವುಡ್ ಅಲ್ಲಿ ರೋಸ್ ಎಲ್ಲ ನೋಡಿ, ಗ್ರೈನ್ಸ್ ನೋಡಿ, ಟೀಕ್ವುಡ್ ಅಲ್ಲಿ ನಿಜವಾಗ್ಲೂ ಇದು ಒರಿಜಿನಲ್ ಟೀಕಲ್ಲೇ ಯೂಸ್ ಮಾಡೋದು ನಾವು. ಈ ತರ ಮನೆಗಳು ಮಾಡ್ತೀವಿ. ಲಕ್ಷ್ಮಿನ ಇದ್ರಲ್ಲಿ ಕುಂಡ್ರಿಸ್ತೀವಿ ನಂಗಿದ್ರೆ ಕೂಡ್ಲೆ ಈ ಅಂಗಡಿಗೆ ಭೇಟಿ ಕೊಡಿ, ತಗೊಂಡೋಗಿ ಇಟ್ಕೊಂಡು ಮುಂದಿನ ವರ್ಷ. ಅದರಲ್ಲಿ ಇದು ರೌಂಡ್ ನೋಡಿದೀರಾ, ಇದು ರೆಕ್ಟಾಂಗಲ್ ಕೊಟ್ಟಿದ್ದೀನಿ ನೋಡಿ. ಇದರಲ್ಲಿ ಸ್ಕ್ವೇರ್ ಅಲ್ಲೂ ಇದೆ, ಎಷ್ಟು ಚೆನ್ನಾಗಿದೆ. ಯಾಕೆಂದ್ರೆ ಇವಾಗೆಲ್ಲ
ಬೇರೆ ಏನೋ ಕೋಟಿಂಗ್ ಹಾಕಿರ್ತಾರೆ, ಮನೆಗೆ ತಗೊಂಡೋಗಿ ಇಟ್ಟಿದ ತಕ್ಷಣ ಅದು ಎದ್ದಳ್ತಾ ಇರ್ತದೆ. ನೋಡಿ ಇದು ಯಾವುದೇ ಕಾರಣಕ್ಕೂ ಎದ್ದಳಲ್ಲ. ನೀಟು ವಿತ್ ಪಾಲಿಶ್ ಮಾಡಿಸ್ಕೊಂಬಿಟ್ಟು ಇಟ್ಕೊಂಬಿಟ್ಟಾದ್ರೆ ಲೈಫ್ ಟೈಮ್ ನಿಮಗೆ ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಬಿಟ್ರೆ ಲೈಫ್ ಟೈಮು ನೀವು ದೇವ್ರು ಕೊಂಡಿಸೋಕ್ಕಾಗತ್ತೆ. ಆರಾಮಾಗಿ ಕಳಸ ಇಡ್ಬೋದು, ಎಲ್ಲನೂ ರೆಡಿ ಮಾಡಿ ಇಟ್ಕೋಬೋದು. ಆಮೇಲೆ ಈ ಥರ ಬುದ್ಧಗಳಿದೆ ನೋಡಿ. ಇದು ನಾಯಿ ಒಂದು ಕಾರ್ವಿಂಗ್ ಮಾಡಿದ್ದೀವಿ, ಎಷ್ಟು ಚೆನ್ನಾಗಿದೆ ನೋಡಿ. ಅದು ನೋಡಿ ಸ್ನೇಹಿತರೆ, ಪಗ್ಗು ನಾಯಿ ನೋಡಿ ಎಷ್ಟು ಮುದ್ದಾಗಿ ಕಾಣ್ತಾ ಇದೆ. ಈ ತರದೆಲ್ಲ ನೀವು ಸಾಧ್ಯ ಇದೆಲ್ಲ ರಿಯಲ್ ಆಗಿ ನೋಡ್ತಾ ಇದ್ದೀನಿ ನಾನಂತ ನನಗೆ ಆಶ್ಚರ್ಯ. ಯಾಕೆಂದ್ರೆ ಇವತ್ತು ಈ ಜಾಗದಲ್ಲಿ ಬಂದು ಇದನ್ನ ನನಗೋಸ್ಕರ ಅಲ್ಲ, ನಿಮಗೋಸ್ಕರ ನಿಮಗೆ ತಲುಪಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ಇದೀಗ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಇದು ನೋಡಿ ಒಂದೇ ಮರದಲ್ಲಿ ಕೆಳಗಡೆ ಪಂಚಮುಖಿ ಅಂತಾರೆ ಅದಕ್ಕೆ, ಪಂಚಮುಖಿ ಗಣಪತಿ. ಅದು ಫುಲ್ ನಮ್ಮ ಎಲಿಫೆಂಟ್ ತಲೆಗಳನ್ನು ಒಂದೇ ಮರದಲ್ಲಿ ಮಾಡಿರೋದು. ಐದು ತಲೆಗಳನ್ನು ಒಂದೇ ಮರದಲ್ಲಿ ಕೆತ್ತನೆ ಮಾಡಿದ್ದಾರೆ ನೋಡಿ. ಎಷ್ಟು ಮುದ್ದಾಗಿದೆ ನೋಡಿ. ಯಾಕೆಂದ್ರೆ ಯಾವುದು ಒಳಗಡೆ ಹಳ್ಳ ಇಲ್ಲ, ಜಾಯಿಂಟ್ ಇಲ್ಲ, ಯಾವುದು ಜಾಯಿಂಟ್ ಇಲ್ಲ, ಏನಿಲ್ಲ, ಎಲ್ಲ ಫುಲ್ ಸಾಲಿಡ್ ಪೀಸ್ ಅನ್ನ ನೀಟಾಗಿ ರೆಡಿ ಮಾಡಿದ್ದಾರೆ ನೋಡಿ. ಎಷ್ಟು ಮುದ್ದಾಗಿ ಕೆತ್ತನೆ ಮಾಡಿದ್ದಾರೆ. ಪಾಲಿಶ್ ಹಾಕ್ಬಿಟ್ರೆ ಏನ್ ಸಾಕಾಗಿರುತ್ತೆ. ಇಲ್ಲೂ ಇದೆ ನೋಡಿ ಆನೆ, ನಿಂತಿರೋ ಆನೆ. ಇದು ಸಿಕ್ಕಾಪಟ್ಟೆ ಇದೆ, ತೂಕ ತುಂಬಾ ಇದೆ. ಒಂದೇ ಮರದಲ್ಲಿ ಕೆತ್ತನೆಗಳು ಮಾಡಿರೋದು ಎಷ್ಟು ಸಕ್ಕತ್ತಾಗಿದೆ. ಅದ್ಭುತವಾಗಿ ನೀವು ನಿಮ್ಮ ಮನೆ ಲಕ್ಸುರಿಯಾಗಿ ಮನೆ ಕಟ್ಟಿದ್ರೆ ಸ್ಟೇರ್ಕೇಸ್ ಹತ್ರನೋ, ಗಾರ್ಡನ್ ಅಲ್ಲೋ, ಇಲ್ಲ ಬಾಲ್ಕನಿಲೋ, ಇಲ್ಲ ಮನೆ ಒಳಗಡೆ ಎಲ್ಲಾದ್ರೂ ಇಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಸಿಂಹ ಇನ್ನೂ ಎರಡು ದೊಡ್ಡದಿದೆ, ಅದು ತಂದಿಲ್ಲ. ಇದನ್ನು ಶೂಟ್ ಮಾಡಿ. ಇದು ಏನ್ ಸಿಂಹ ಇದೆ ಇವತ್ತಿಂದ ಒಂದು ಸಿನಿಮಾ ಏನಿದೆ, ಒಂದು 5 ಅಡಿ 6 ಅಡಿ ಏನಿದೆ ಅಷ್ಟು ದೊಡ್ಡದು ಸಿಂಹಗಳು ಕೂಡ ಇದಾವೆ. ಇಲ್ಲಿ 2 ಬೋರ್ಡರಲ್ಲಿ ಜಾಗ ಇಲ್ಲದೆ ಇರೋದ್ರಿಂದ ಆ ಸಿಂಹಗಳು ತಂದಿಲ್ಲ. ನಿಜವಾಗ್ಲೂ ನಾವೊಬ್ರು ಅದ್ರ ಮೇಲೆ ಕ್ಲೀನಾಗಿ ಕುತ್ಕೋಬಹುದು, ಅಷ್ಟು ದೊಡ್ಡದಾಗಿದೆ ಸಿಂಹ. 2 ಕಡೆಯಿಂದ, ಒಂದು ಬಲಗಡೆಯಿಂದ ಒಂದು ಎಡಭಾಗದಿಂದ 2 ಹಿಂಗೇನ್ ಟರ್ನಿದೆ ಆ ತರ ಇದೆ. ನೀವು ನೋಡ್ಬೇಕು ನೇರವಾಗಿ. ಆಮೇಲೆ ಬುದ್ಧ, ಕುದುರೆ, ಒಂದೇ ಮರದಲ್ಲಿ 2 ಕುದುರೆಗಳನ್ನ ನೋಡಿ ಎಷ್ಟು ಸಖತ್ತಾಗಿ ಕೆತ್ತಿದ್ದಾರೆ ನೋಡಿ. ನೀವು ನೋಡಿದ್ರೆ ನಿಜವಾಗ್ಲೂ ಖುಷಿ ಪಡ್ತೀರಾ ನೋಡಿ. ಒಂದೇ ಮರ, ಎಲ್ಲೂ ಜಾಯಿಂಟ್ ಇಲ್ಲ. ಇದನ್ನ ಪಾಲಿಶ್ ಮಾಡ್ಬಿಟ್ರೆ ಇದ್ರ ಕಥೆನೇ ಬೇರೆ. ಯಾಕೆಂದ್ರೆ ಇಲ್ಲಿ ಏನ್ ಪಾಲಿಶ್ ಐಟಮ್ ನೋಡ್ತಾ ಇದ್ರೆ ಇದೇ ರೀತಿ ಇದು ಕೂಡ ಪಾಲಿಶ್ ಆಗುತ್ತೆ. ನೀಟಾಗಿ ಉಜ್ಜಿ ಪಾಲಿಶ್ ಮಾಡ್ಬಿಟ್ರೆ ಹಾಗೆ ನೋಡಿ. ಇಲ್ಲೂ ಕೂಡ ಆನೆಗಳಿದೆ ನೋಡಿ, ಬುದ್ಧ ಇದೆ. ಇದು ಬುದ್ಧ, ಇದು ಲಾಫಿಂಗ್ ಬುದ್ಧ, ಇದು ಬುದ್ಧ 5 ಅಡಿ ಇದೆ. ಇದು ನೋಡಿ, ಒಂದ್ರ ಮೇಲೆ ಒಂದು ಆನೆ. ಇದು ಸಹಿತ ಒಂದೇ ಮರ ನೋಡಿ, ಒಂದೇ ಪೀಸ್ ಅಲ್ಲಿ ಈ ಮರನ ನೋಡಿ. ಇದು ಪಲ್ಟಿ ಮಾಡೋದು ಅದು ಕಾಣುತ್ತೆ, ಅದು ಪಲ್ಟಿ ಮಾಡೋದು ಇದು ಕಾಣುತ್ತೆ ನೋಡಿ. ಹೆಂಗ್ ಮಾಡಿದಾರಲ್ಲ ಒಂದೇ ಮರದಲ್ಲಿ. ಇದು 5 ಕುದುರೆ ನೋಡಿ. 5 ಕುದುರೆ ನೋಡಿ, ಒಂದೇ ಮರದಲ್ಲಿ 5 ಕುದುರೆನ ಕೆತ್ತಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ, ಒಂದು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಬಂತು ಅಂದ್ರೆ ಇದನ್ನ ನೋಡ್ತಾ ಇರ್ತೀವಿ ಹಂಗೆ. ಇವಾಗ ಇದು ಡೈರೆಕ್ಟ್ ಆಗಿ ನೋಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಒಂದೇ ಮರದಲ್ಲಿ. ಇನ್ನೂ ಇದು ಒಂದೇ ಅಂತಲ್ಲ ನೋಡಿ, ಈ ಗರುಡ ಏನಿದೆ ಇದು ಕೂಡ ಒಂದೇ ಒಂದು ಮರದಲ್ಲಿ ಗರುಡ ಪ್ಲಸ್ ಅದ್ರ ಜೊತೆಗೆ ಒಂದು ಮರಿ ಕೂಡ ಇದೆ. ಅದ್ರ ಜೊತೆಲೆ ಮರಿ ಕೂಡ ಇದೆ ನೋಡಿ. ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಇವಾಗ ನೋಡಿ, 3 ತಲೆ ಆನೆಯಲ್ಲಿ ಒಂದು ಟೇಬಲ್ ಮಾಡಿದ್ದಾರೆ, ಡೈನಿಂಗ್ ಟೇಬಲ್ ನೋಡಿ. 3 ತಲೆ ಒಂದೇ ಮರದಲ್ಲಿ 3 ತಲೆ ಸೊಂಡ್ಲು ಎಷ್ಟು ಕ್ಲೀನಾಗಿ ಕೆತ್ತಿದ್ದಾರೆ ಅಂದ್ರೆ ನೋಡಿ, ಎಷ್ಟು ಚೆನ್ನಾಗಿದೆ. ಅದು ಅಳ್ಳಾಡೋದೇ ಇಲ್ಲ, ಅಷ್ಟು ಗ್ರಿಪ್ ಆಗಿ ಕೂತಿದೆ. ಇದು ಡಿವೈಡರು ಹೇಳಿ. ಇದು ಬಂದ್ಬಿಟ್ಟು ಡಿವೈಡರು. ಯಾಕೆಂದ್ರೆ ಇವಾಗ ಕಿಚನ್ ಇಂದ ಹಾಲ್ಗೆ ಏನ್ ಬರ್ತೀವಿ ಅಲ್ಲಿಗೆ ಏನಾರ ಅಫಿಷಿಯಲ್ ಆಗಿ ಮಾಡಿಸ್ಕೋಬೇಕು ಅಂತಂದ್ರೆ ಈ ತರ ಡಿವೈಡರ್ ಅನ್ನ ರೆಡಿ ಮಾಡಿ
ವಾಟೇಶನ್ ಮಾಡಿ ಇಟ್ಕೊಂಡ್ರೆ ಇದಕ್ಕೆ ಪಾಲಿಶ್ ಕೂಡ ಮಾಡ್ಕೊಡ್ತಾರೆ, ಮತ್ತೆ ಹೈಟ್ ಬೇಕು ಅಂದ್ರೆ ಮಾಡ್ಕೊಡ್ತಾರೆ, ಅಗ್ಲ ಬೇಕು ಅನ್ನೋಂಗಿದ್ರು ಮಾಡ್ಕೊಡ್ತಾರೆ. ಇದೆಲ್ಲ ಟೀಕ್ ಮರದಲ್ಲಿ ಬ್ರಾಂಚಸ್ ಬರುತ್ತಲ್ಲ, ಸಣ್ಣ ಸಣ್ಣ ಬ್ರಾಂಚ್ ಅದ್ರಲ್ಲಿ ಮಾಡಿರೋದು, ಸೈಡ್ ಬ್ರಾಂಚಸ್ ಅದ್ರಲ್ಲಿ ಮಾಡಿರೋದು. ನೋಡಿ ನಾವು ಸೈಡಿಂದ ಟೀಕುಡ್ ಮರದ ಹರೆಗಳು ಏನು ಹೇಳ್ತೀವಿ, ಆ ಹರೆಗಳಲ್ಲಿ ರೆಡಿ ಮಾಡಿರೋ ಅಂತಕ್ಕಂಥ ಇದು ಬ್ರಾಂಚಸ್ ಇದು. ಯಾಕೆಂದ್ರೆ ಇವಾಗೆಲ್ಲ ಲೇಟೆಸ್ಟ್ ಬಂದಿದೆ ನೋಡಿ. ಇಲ್ಲಿ ಇದು ಕೂಡ ನೋಡಿ, ಒಂದೇ ಒಂದು ಮರದಲ್ಲಿ ಎಷ್ಟು ಸೂಪರ್ ಆಗಿ ಕೆತ್ತಿದ್ದಾರೆ ನೋಡಿ. ಸಣ್ಣ ಸಣ್ಣ ಇವಾಗ ಮದುವೆಗೆ, ಗೃಹ ಪ್ರವೇಶಕ್ಕೆ ನೀವು ಏನಾದ್ರ ಗಿಫ್ಟ್ ಕೊಡಬೇಕು ಅಂದ್ರೂ ಕೊಡ್ಬೋದು ಇದನ್ನ. ನಾನು 25 ವರ್ಷದ ಹಿಂದೆ ನಮ್ಮ ಮನೇಲಿ ಒಂದು ಪಂಜರ ಅಂತ ಹೇಳ್ತೀವಿ, ಆ ಪಂಜರದಲ್ಲಿ ಕೋಳಿ ದಬಾಗ್ತಾ ಇದ್ದೆ. ಹೆಂಗ್ ದಬಾಗ್ತಾ ಇದ್ದೆ ಅಂದ್ರೆ ನೋಡ್ರಿ, ಹಿಂಗ್ ದಬಾಗ್ತಾ ಇದ್ದೆ ನಾನು. ನೋಡ್ರಿ ಮೇಲೊಂದು ಪುಟ್ಟಿ ಕೂತೈತೆ, ಯಾಕೆಂದ್ರೆ ಒಂದು ಮರಿ ಒಳಗಡೆ ಐತೆ ಅಂದ್ರೆ ಕೋಳಿ ಒಂದು ಮೇಲೆ ಕುತ್ಕೊಳತ್ತೆ ನೋಡ್ರಿ. ಇದು ಪಂಜರ, ಅದನ್ನ ಮರಿ ದಬಾಕ್ತಾವ್ರೆ, ಮೇವು ಕುತ್ಕೊಂಡು ಮೇವು ಹಾಕ್ಲಿಕ್ಕೋಸ್ಕರ ಅದು ಎತ್ತಿರೋದು ನೋಡ್ರಿ. ಎಷ್ಟು ಚೆನ್ನಾಗಿ ದಬಾಕ್ತಾ ಇದ್ದಾರೆ, ಕೋಳಿನ ಒಳಗಡೆ ಇಟ್ಟು ಮೇವು ಹಾಕ್ತಾ ಇದ್ದಾರೆ. ಆಮೇಲೆ ಈ ಥರ ಎಲ್ಲ ಗ್ಲಾಸ್ ಬೌಲ್ಸು ಮಾಡ್ತೀವಿ, ಸುಮಾರು ಗ್ಲಾಸ್ ಬೌಲ್, ಶೋ ಪೀಸಸ್ ಏನಾರು ಇಡ್ಬೋದು, ಸಾಲ್ಟ್ ಪೆಪ್ಪರ್ ಇಡ್ಬೋದು, ಏನಾರು ಇಡ್ಬೋದು. ಟೇಬಲ್ಗೂ ಯೂಸ್ ಮಾಡ್ಕೋಬೋದು, ಟೇಬಲ್ಗೂ ಯೂಸ್ ಮಾಡ್ಬೋದು, ಹೌದೌದು ಯೂಸ್ ಮಾಡ್ಕೋಬೋದು. ಆಮೇಲೆ ಇದೊಂದು ಸ್ಟ್ಯಾಂಡು, ಈ ಸ್ಟ್ಯಾಂಡ್ ಅಂದರೆ ಎಲ್ಲ ಈ ಥರ ಲೀಫ್ ಥರ ಕೊಟ್ಟಿದ್ದೀವಿ, ಏನಾರ ಶೋ ಪೀಸಸ್ ಇಡ್ಬೋದು. ಇದು ಸೆಂಟ್ರಲ್ಲೂ ಇಡ್ಬೋದು, ಕಾರ್ನರ್ಲ್ಲೂ ಇಡ್ಬೋದು, ಆ ಥರ ಇದು. ಮತ್ತು ಶಿವ ಇದು ಅದೇ ಸ್ಟ್ಯಾಂಡಲ್ಲಿ, ಇದು ಚಿಕ್ಕದು, ಚಿಕ್ಕ ಸೈಜ್. ಒಂದೇ ಸೇಮ್ ಡಿಸೈನ್, ಒಂದೇ ಮರದಲ್ಲಿ. ಅಲ್ಲಿ ನೀವು ನೋಡಿದ್ರಿ ಪಂಜರ ಇತ್ತು ನೋಡ್ರಿ, ಒಂದೇ ಮರದಲ್ಲಿ ಇದು ಬೇರೆ ಕೋಳಿನೇ. ಇಲ್ಲೊಂದು ಇಲ್ಲೊಂದು ಕೋಳಿ ಇದು ಕೂತಿದೆ, ಇಲ್ಲೊಂದು ಜೊತೆಗೆ ಅವನ ತೊಡೆ ಮೇಲೆ ಇನ್ನೊಂದು ಕೋಳಿ ಕೂತಿದೆ. ಅವರ ಎಡಗೈನೇ ಕೋಳಿ ಮಾಡ್ಬಿಟ್ಟವ್ರೆ ಇದರಲ್ಲಿ. ಸ್ನೇಹಿತರೆ ನೋಡಿ, ಒಂದು ಕೈಯಲ್ಲಿ ಬಲಗೈಯಲ್ಲಿ ಮೇವ್ ಹಾಕ್ತವ್ರೆ, ಎಡಗೈಯಲ್ಲಿ ಕೋಳಿ ಹಿಡ್ಕೊಂಡವ್ರೆ. ಬಟ್ ಕೋಳಿ ಹಿಡ್ಕೊಂಡಿರ್ತಾರನೆ ಕಾಣ್ತಾ ಇಲ್ಲ, ಕೋಳಿನೇ ಇರೋ ತರ ಐತೆ ನೋಡ್ರಿ. ಇಲ್ಲಿ ಇಲ್ಲೈತೆ ಅವ್ರ ಕೈ.